ಪ್ರಭಾವಿ ನಾಯಕರು ಹಾಗೂ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಾಗಿದ್ದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿಂದುಳಿದ ವರ್ಗಗಳ, ಶೋಷಿತ ವರ್ಗಗಳ, SC/STಗಳ ಗಟ್ಟಿ ಧ್ವನಿಯಾಗಿದ್ದಂತಹ KN ರಾಜಣ್ಣನವರನ್ನು ಯಾವುದೇ ಒಂದು ಕಾರಣವನ್ನು ನೀಡದೆ ಏಕಾಏಕಿ ಸಚಿವ ಸ್ಥಾನದಿಂದ ವಜಾ ಮಾಡಿರ್ತಕ್ಕಂಥದ್ದನ್ನು ಸಮಸ್ತ ವಾಲ್ಮೀಕಿ ನಾಯಕ ಸಮಾಜ ನಾವು ತೀವ್ರತರವಾಗಿ ಖಂಡಿಸ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ನಾವು ಏನು ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕ ಸಮಾಜ ಅತಿ ಹೆಚ್ಚು ಮತವನ್ನು ಕೊಟ್ಟು ನಾವು 15ಕ್ಕೆ 15 ಪರಿಶಿಷ್ಟ ಪಂಗಡದ ಮೀಸಲಿದ್ದಂಥ ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಕೊಟ್ಟಿದ್ದೀವಿ. ಅದಲ್ಲದೆ ನಾವು ಒಂದು ಸಾಮಾನ್ಯ ಕ್ಷೇತ್ರದಲ್ಲಿ KN ರಾಜಣ್ಣ ಅವ್ರು ಗೆದ್ದಿರೋದು. ಸಾಮಾನ್ಯ ಕ್ಷೇತ್ರದಲ್ಲಿ ನಾವು KN ರಾಜಣ್ಣ ಗೆಲ್ಲಿಸ್ಕೊಟ್ಟಿದ್ದೀವಿ. ಗೆಲ್ಲಿಸ್ಕೊಟ್ಟು ಅವ್ರು ಸಚಿವ ಸ್ಥಾನ ಕೊಟ್ಟರು. ಅವರು ಏನು ಸಿದ್ದರಾಮಯ್ಯನವರ ಒಂದು ಪರಮಾಪ್ತರು, ಬಲಗೈ ಬಂಟ ಅನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿಯನ್ನು ಹೊಡಿಬೇಕು ಅನ್ನೋ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡು ಅಲ್ಲೇ ಇರ್ತಕ್ಕಂಥ ಪಟ್ಟಾಭದ್ರ ಹಿತಾಸಕ್ತ ರಾಜಕೀಯ ನಾಯಕರುಗಳು ಇವತ್ತು ನಮ್ಮ ನಾಯಕ ಸಮಾಜದ ಮೇಲೆ ನೇರವಾಗಿ ರಾಜಕೀಯ ದಾಳಿಯನ್ನು ಮಾಡಿದ್ದಾರೆ. ಇದರಿಂದ ನಾವು ಇದುವರೆಗೂ ಕೂಡ ನಾವು ಮತ ಕೊಟ್ಟು ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಾವುಗಳು ಸರ್ಕಾರದ ವಿರುದ್ಧನೇ ನಾವು ಮಾತಾಡೋದು ಬೇಡ, ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ನಮ್ಮ ಸಮಾಜ ಇತ್ತು. ಆದರೆ ಇವತ್ತು ಈ ಸರ್ಕಾರದಿಂದ ನಮಗೂ ಒಂದ್ರ ಮೇಲೊಂದು ದಾಳಿ ಆಗ್ತಾನೆ ಇದೆ, ಅನ್ಯಾಯಗಳು ಆಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಏನು ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಒಂದು ಕೆಟ್ಟ ನಿರ್ಧಾರ ತೆಗೆದುಕೊಂಡು KN ರಾಜಣ್ಣರವರು ಮತ್ತು ನಾಗೇಂದ್ರ ಅವರ ಒಂದು ರಾಜೀನಾಮೆಯನ್ನು ಪಡೆದಿದೆ ಮತ್ತು ರಾಜಣ್ಣವರು ವಜಾ ಮಾಡಿದೆ. ಇದು ನಿಜಕ್ಕೂ ನಾವು ನಮ್ಮ ಸಮಾಜ ಸಹಿಸ್ತಾ ಇರೋಂಥದ್ದು. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಪರವಾಗಿ ನಿಲ್ಲಬೇಕು ನಾವು ಅನ್ನುವಂಥ ಒಂದು ಉದ್ದೇಶ ನಿಮಗಿದ್ದರೆ, ನಾಯಕ ಸಮಾಜಕ್ಕೆ ರಾಜಕೀಯವಾಗಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದನ್ನು ಇವತ್ತಾದರೂ ನಮ್ಮ ಸಮಾಜ ಎಚ್ಚೆತ್ಕೊಂಡು ನಾವು ಬೀದಿಗಿಳಿದು ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಈಗಾಗಲೇ ರಾಜ್ಯ ಮಟ್ಟದ ಎಲ್ಲ ಕಡೆ ತಾಲೂಕು ಜಿಲ್ಲೆಗಳಲ್ಲಿ ಹೋರಾಟಗಳು ನಡೀತಾ ಇದೆ. ಇದನ್ನು ಸರಿಪಡಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಹಾನಿ ಆಗ್ತದೆ. ಅದಕ್ಕೆ ಈ ಮಾಧ್ಯಮದ ಮುಖಾಂತರ ಏನಿವತ್ತು ರಾಷ್ಟ್ರೀಯ ಹೈಕಮಾಂಡ್ಗೆ ನಾವು ಮನವಿ ಮಾಡೋದೇನೆಂದರೆ, ನೀವು ಕೆಳಮಟ್ಟದಿಂದ ನೀವು ವರದಿಯನ್ನು ತೆಗೆಸ್ಕೊಳ್ಳಿ. ರಾಜಣ್ಣವರ ಹಿಂದೆ ಇವತ್ತು ನಾಯಕ ಸಮಾಜ ಬಲಿಷ್ಠವಾಗಿ ನಿಂತಿದೆ. ರಾಜಣ್ಣನವರು ಒಬ್ಬ ವ್ಯಕ್ತಿಯಲ್ಲ, ಅಥವಾ ಮಧುಗುರಿ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಯಲ್ಲ. ಅವರು ರಾಜಣ್ಣನವರ ಹಿಂದೆ ವಾಲ್ಮೀಕಿ ನಾಯಕ ಸಮಾಜ ಪ್ರಬಲವಾಗಿ ನಿಂತಿದೆ. ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಪ್ರಬಲವಾಗಿ ನಿಂತಿದೆ. ಅವ್ರಿಗಾಗಿರ್ತಕ್ಕಂಥ ಅನ್ಯಾಯ ಇವತ್ತು ಕೇವಲ ರಾಜಣ್ಣ ಮಾತ್ರ ಅಲ್ಲ, ಇಡೀ ನಾಯಕ ಸಮಾಜಕ್ಕೆ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ನಮ್ಮ ಸಮಾಜದಲ್ಲಿ ಅರಿವಾಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ತಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳೋದಿದೆ. ಇದನ್ನು ಸರಿಪಡಿಸ್ಕೋಬೇಕು ಅಂತೇಳಿ ನಾವು ಹೈಕಮಾಂಡ್ಗೆ ನಾನು ಆಗ್ರಹವನ್ನು ಮಾಡ್ತೇನೆ. ಮುಂಬರುವಂತಹ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯತ್ ಚುನಾವಣೆ ಆಗಿರ್ಬೋದು, ನಗರ ಪಾಲಿಕೆ ಚುನಾವಣೆ ಆಗಿರ್ಬೋದು, ಅಥವಾ ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮುಂದೆ ನಿಮಗೆ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗಿರೋದ್ರಿಂದ ಈ ಸಮಾಜಕ್ಕೆ ರಾಜಕೀಯವಾಗಿ ಅನ್ಯಾಯವಾಗಿರೋದನ್ನು ನೀವು ಸರಿಪಡಿಸಬೇಕು ಅಂತಕ್ಕಂಥದ್ದನ್ನು ಈ ಮಾಧ್ಯಮದ ಮುಖಾಂತರ ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ನಾನು ಮನವಿಯನ್ನು ಮಾಡ್ತೇನೆ.